ಬೆಂಗಳೂರಿನಲ್ಲಿ ನವ ವಿವಾಹಿತೆ ಗಾನವಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಪ್ರಕರಣಕ್ಕೆ ಈಗ ಭಾರಿ ಟ್ವಿಸ್ಟ್ ಸಿಕ್ಕಿದೆ. ಪತ್ನಿ ಗಾನವಿ ಆತ್ಮಹತ್ಯೆ ಮಾಡಿಕೊಂಡ ಬೆನ್ನಲ್ಲೇ ಪತಿ ಸೂರಜ್ ಅವರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪತಿ ಸೂರಜ್ ವಿರುದ್ಧ ಗಂಭೀರ ಆರೋಪಗಳು ಕೇಳಬಂದಿತ್ತು. ಜೊತೆಗೆ ಅವರ ಕುಟುಂಬಸ್ಥರ ಮೇಲೂ ಕೂಡ ಗಂಭೀರ ಆರೋಪಗಳನ್ನು ಮಾಡಿದ್ರು. ಗಾನವಿ ಅವರ ಕುಟುಂಬಸ್ಥರು ಗಂಭೀರ ಆರೋಪಗಳನ್ನು ಮಾಡಿದ್ರು. ಸೂರಜ್ ಗಂಡಸೇ ಅಲ್ಲ ಅನ್ನುವ ರೀತಿಯಲ್ಲಿ ಗಂಭೀರ ಆರೋಪಗಳನ್ನು ಮಾಡಿದ್ರು. ಅವರು ಗೇ ಅಂತ ಅವರ ಪತ್ನಿಯವರು ಕೂಡ ಆರೋಪ ಮಾಡಿದ್ರು, ಕುಟುಂಬಸ್ಥರು ಆರೋಪ ಮಾಡಿದ್ರು. ಮಹಾರಾಷ್ಟ್ರದ ನಾಗಪುರದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಾಗಪುರದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸೂರಜ್ ತಾಯಿ ಜಯಂತಿ ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಇನ್ನು ಜಯಂತಿ ಅವರು ಅಸ್ವಸ್ಥರಾಗಿದ್ದಾರೆ. ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ನಾಗ್ಪುರದಲ್ಲಿ ಒಂದು ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸೂರಜ್ ಅವರ ತಾಯಿ ಜಯಂತಿ ಅವರು ಕೂಡ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಶ್ರೀಲಂಕಾದಿಂದ ವಾಪಸ್ಸಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಗಾನವಿ ಯತ್ನ ಮಾಡಿದ್ರು. ಹನಿಮೂನ್ ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಬಂದಿದ್ರು ಭಾರತಕ್ಕೆ. ಅರ್ಧದಲ್ಲೇ ಬೆಂಗಳೂರಿಗೆ ವಾಪಸ್ ಬಂದಿದ್ರು. ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಗಾನವಿ ಮೃತಪಟ್ಟಿದ್ರು. ಈ ನಡುವೆ ಅನೇಕ ಆರೋಪಗಳು ಕೇಳಿಬಂದಿತ್ತು. ಸಾಕಷ್ಟು ಅನುಮಾನಗಳ ಹುತ್ತ ಕೂಡ ಬೆಳೆದಿತ್ತು. ತನ್ನ ಗಂಡನ ಮೇಲೆ ಆರೋಪ ಮಾಡಿದ್ರು ಗಾನವಿ. ತನ್ನ ಕುಟುಂಬಸ್ಥರಿಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಈಗ ಅವರ ಕುಟುಂಬಸ್ಥರು ಒಂದಾದ ನಂತರ ಒಂದರಂತೆ ಆರೋಪಗಳನ್ನು ಮಾಡಿದ್ರು. ಗಾನವಿಯ ಜೊತೆಗೆ ಆತ ದಾಂಪತ್ಯಕ್ಕೆ ಕಾಲಿಟ್ಟ ಬಳಿಕ ಇಬ್ಬರಿಗೂ ದೈಹಿಕ ಸಂಪರ್ಕವೇ ಇರಲಿಲ್ಲ. ಆತ ಒಬ್ಬ ಗೇ ಆಗಿದ್ದ ಅನ್ನುವಂತಹ ಒಂದು ಗಂಭೀರ ಆರೋಪ ಮಾಡಿದ್ರು. ಇದಾದ ನಂತರ ಅವರ ಕುಟುಂಬಸ್ಥರ ಮೇಲೂ ಕೂಡ ಆರೋಪ ಕೇಳಿಬಂದಿತ್ತು. ಕುಟುಂಬಸ್ಥರು ಕಾರ್ಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ. ಇನೋವಾ ಕಾರ್ಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು. ಸಾಕಷ್ಟು ವರದಕ್ಷಿಣೆ ಕೊಟ್ಟಿದ್ವಿ, ಈಗ ಮತ್ತೆ ವರದಕ್ಷಿಣೆಗಾಗಿ ಪೀಡಿಸ್ತಾ ಇದ್ದಾರೆ ಅನ್ನೋ ಆರೋಪ ಮಾಡಿದ್ರು. ಇದಾದ ನಂತರ ಕುಟುಂಬಸ್ಥರ ವಿರುದ್ಧ ಪ್ರಕರಣ ಕೂಡ ದಾಖಲು ಮಾಡಿದ್ರು. ಈಗ ಮದುವೆಯಾಗಿದ್ದಂತಹ ಸೂರಜ್ ಅವರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ತಾಯಿ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಗಾನವಿ ಪೋಷಕರು ಸಂಬಂಧಿಕರ ಅನುಮಾನದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ನಿನ್ನೆ ಗಂಭೀರವಾಗಿ ಆರೋಪ ಕೇಳಿಬಂದಿತ್ತು. ಸೂರಜ್ ಅವರ ಮೇಲೆ ಗಾನವಿಯವರ ಕುಟುಂಬಸ್ಥರು ಹಲವಾರು ಆರೋಪಗಳನ್ನು ಮಾಡಿದ್ರು. ಇದಾದ ನಂತರ ಈಗ ಸೂರಜ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯಾವಾಗ ನಡೆದಿರೋ ಘಟನೆ ಇದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ಈಗಾಗಲೇ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಏನು ಘಟನೆ ನಡೆದಿತ್ತು, ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದೂರನ್ನು ಕೂಡ ದಾಖಲು ಮಾಡಲಾಗಿತ್ತು. ಗಾನವಿ ಏನಿದಳಿಕೆ ಅವರ ತವರು ಮನೆಗೆ ಹೋಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಾರೆ. ಈ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಿಕ್ಕೆ ನೇರವಾಗಿ ಕಾರಣ ಅವರ ಗಂಡ, ಅತ್ತೆ ಮತ್ತು ಅತ್ತೆ ಮನೆಯವರು ಅಂತ ಹೇಳಿ ಅವರು ಆರೋಪವನ್ನ ಮಾಡಿರ್ತಾರೆ. ನಿನ್ನೆ ಸಾಕಷ್ಟು ಇದಕ್ಕೆ ಬಂದಾಗೆ ಹೈಡ್ರಾಮಾ ನಡೆದಿತ್ತು. ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಅವ್ರ ಮನೆ ಹತ್ರ ಮೃತದೇಹವನ್ನು ತೆಗೆದುಕೊಂಡು ಹೋಗಿದ್ರು. ಸಾಕಷ್ಟು ಗಲಾಟೆ ನಡೀತಾವೆ ಇತ್ತು. ಘಟನೆ ಆದ ದಿನದಿಂದನೂ ಮದುವೆಯಾಗಿ 1.5 ತಿಂಗಳಾಗಿರಲಿಲ್ಲ. ಕೇವಲ ವರದಕ್ಷಿಣೆ ವಿಚಾರವಾಗಿ ಇಬ್ಬರ ನಡುವೆ ಕೂಡ ಭಿನ್ನಾಭಿಪ್ರಾಯಗಳು ಇತ್ತು. ಇದೇ ವಿಚಾರಕ್ಕೆ ಪದೇ ಪದೇ ಗಲಾಟೆ ಆಗ್ತಾ ಇತ್ತು. ಶ್ರೀಲಂಕಾಕ್ಕೆ ಹನಿಮೂನ್ಗೆ ಹೋದಂತ ಜೋಡಿ ಕೂಡ ಇದೇ ವಿಚಾರವಾಗಿ ವಾಪಸ್ ಬಂದಿದ್ರು. ಇಬ್ಬರ ನಡುವೆ ಕೂಡ ಹೊಂದಾಣಿಕೆ ಆಗಿ ಬಂದಿರಲಿಲ್ಲ. ಈ ವಿಚಾರ ಮೇಲಿಂದ ಮೇಲೆ ಗಲಾಟೆಗಳು ನಡೀತಾ ಇತ್ತು ಅನ್ನೋದಿತ್ತು. ಈ ಕಾರಣಕ್ಕೆ ಮನನೊಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು. ಈ ವಿಚಾರವಾಗಿ ಅವ್ರಿಗೂ ಕೂಡ ಬಂಧನ ಮಾಡಬೇಕು ಮತ್ತು ಅವ್ರಿಗೂ ಕೂಡ ಶಿಕ್ಷೆಯನ್ನ ಕೊಡಿಸ್ಬೇಕು ಅಂತ ಹೇಳಿ ಗಾನವಿ ಕುಟುಂಬಸ್ಥರು ಸಂಬಂಧಿಕರೆಲ್ಲ ಪ್ರತಿಭಟನೆಗಳನ್ನ ಮಾಡಿದ್ರು. ಈ ಮಧ್ಯೆ ಇನ್ಸಿಡೆಂಟ್ ಆದ ಬಳಿಕ ಇಲ್ಲಿಂದ ಮಹಾರಾಷ್ಟ್ರದ ನಾಗ್ಪುರಕ್ಕೆ ತಲೆಮರೆಸಿಕೊಂಡಿದ್ದಂತ ಏನು ಸೂರಜ್ ಪತಿ ಅವರ ಕುಟುಂಬ ಏನಿತ್ತು, ಅದರಲ್ಲಿ ಸೂರಜ್ ನಿನ್ನೆ ತದನಂತರ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ನೇಣಿಗೆ ಶರಣಾಗಿದ್ದಾರೆ ಅಂತ ಹೇಳಿ. ಸೊ ಅದರ ಜೊತೆಗೆ ಅವರ ತಾಯಿ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಆದ್ರೆ ವಿಚಾರ ಗೊತ್ತಾಗಿ ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಸದ್ಯ ಈ ಬಗ್ಗೆ ಮಾಹಿತಿ ತೆಗೆದುಕೊಂಡಿರುವಂತ ಪೊಲೀಸರು ಏನೋ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಒಂದು ಸೂರಜ್ ಮತ್ತೆ ಅವರ ತಾಯಿ ಅವರ ಕುಟುಂಬಸ್ಥರನ್ನು ಕೂಡ ಸಂಪರ್ಕವನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಆದ್ರೆ ಇಡೀ ಇನ್ಸಿಡೆಂಟ್ಗೆ ನಿಖರವಾದ ಕಾರಣ ಏನು, ನಿಜಕ್ಕೂ
ವರದಕ್ಷಿಣೆ ಕಿರುಕುಳನೇ ಇದಕ್ಕೆ ನಿಖರವಾದ ಕಾರಣ ಆಗಿದ್ಯಾ, ಇಲ್ಲ ಬೇರೆ ಏನಾದ್ರು ವೈಯಕ್ತಿಕ ಕಾರಣಗಳಿದ್ಯಾ, ಇಲ್ಲ ಕುಟುಂಬಸ್ಥರುಗಳ ನಡುವೆ ಬೇರೆ ಏನಾದ್ರು ಆಗಿದ್ಯಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡಬೇಕಾಗತ್ತೆ. ಆದ್ರೆ ತನಿಖೆ ಮಾಡುವ ಮೊದಲೇ ಇನ್ನೇನು ಕೂಡ ಇವರ ಕುಟುಂಬಸ್ಥರನ್ನ ಬಂಧಿಸಲೇಬೇಕು, ಅವ್ರು ತಲೆಮರೆಸ್ಕೊಂಡಿದ್ದಾರೆ ಅಂತೇಳಿ ಸಾಕಷ್ಟು ಪ್ರೊಟೆಸ್ಟ್ ಕೆರೆಯನ್ನು ತರಲಿಕ್ಕೆ ಕೂಡ ಮುಂದಾಗಿದೆ. ಇನ್ಸಿಡೆಂಟ್ಗಳನ್ನೇ ನಡೆದ್ವು. ಸೊ ಇದರ ಅವಮಾನವನ್ನ ತಾಳದೆ ಅವರ ಮನೆ ಮುಂದೆ ಬಂದು ಎಲ್ಲ ಹೋಗಿದ್ರು ಅನ್ನೋ ಕಾರಣಕ್ಕಾಗಿ ಅವರು ಈಗ ಸದ್ಯ ಆತ್ಮಹತ್ಯೆಯನ್ನ ಮಾಡ್ತಾರೆ. ಪೊಲೀಸರ ಬಗ್ಗೆ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾರೆ ಅಂತ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಸಂತೋಷ್. ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.